ನಮಸ್ಕಾರ ವೀಕ್ಷಕರೇ, ಎಂಬಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಅಡಕನಹಳ್ಳಿ ಗ್ರಾಮದಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿರುವ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ. ಹೌದು ವೀಕ್ಷಕರೇ, ಅಡಕನಹಳ್ಳಿ ಗ್ರಾಮದ ರೈತ ಮಾದೇಗೌಡ ಅವರ ಸ್ವಾಮ್ಯದ 3 ಎಕರೆ 10 ಗುಂಟೆ ಜಮೀನಿನಲ್ಲಿ ಸುಮಾರು 300 ತೆಂಗಿನ ಮರಗಳು ಹಾಗೂ ಸಪೋಟೆ ಹಣ್ಣಿನ ಗಿಡಗಳು ಇದ್ದವು. ಆದರೆ ಕಳೆದ 4 ದಿನಗಳಿಂದ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುವ ನೆಪದಲ್ಲಿ ಈ ಮರಗಳು ಮತ್ತು ಗಿಡಗಳನ್ನ ಕತ್ತರಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಪೆಂಡಿಂಗ್ ಕೇಸ್ ವಿಷಯವಾಗಿದ್ದರೂ ಸಹ ಕೆಐಡಿಬಿ ಹಾಗೂ ಸ್ಥಳೀಯ ಕಾಂಟ್ರಾಕ್ಟರ್ ಶ್ರೀರಂಗ ಮತ್ತು ಇನ್ಫೆಕ್ಟ್ ಗ್ರೂಪ್ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ರೈತ ಕುಟುಂಬ ಆರೋಪಿಸಿದೆ. ಇದರಿಂದ ರೈತರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಈ ಸಂಬಂಧ ನಂಜನಗೂಡು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸಹ ಪೊಲೀಸರು ದೂರು ಸ್ವೀಕರಿಸಿಲ್ಲ ಎನ್ನಲಾಗಿದೆ. ಅಲ್ಲದೆ ರೈತರ ಮೇಲೆಯೇ ಪೊಲೀಸರ ದಬ್ಬಾಳಿಕೆ ನಡೆದಿದೆ ಎಂದು ಜಮೀನಿನ ಮಾಲೀಕರಾದ ಮಾದೇಗೌಡ, ಅವರ ಪುತ್ರ ರವಿ ಮಾದೇಗೌಡ ಹಾಗೂ ಕುಟುಂಬದವರು ತಿಳಿಸಿದ್ದಾರೆ. ಒಬ್ಬ ರೈತನಿಗೆ ಈ ರೀತಿ ಅನ್ಯಾಯವಾಗುತ್ತಿರುವಾಗ ಇತರೆ ರೈತರು ಎಲ್ಲಿದ್ದಾರೆ? ಈ ಬಡ ರೈತನಿಗೆ ನ್ಯಾಯ ಸಿಗುತ್ತದೆಯೇ? ಈ ಕುರಿತು ಮೇಲಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ವರದಿ ಚಿಕ್ಕಣ್ಣ ಹಿರಿಕಾಟೆ, ಎಂಬಿ ಕನ್ನಡ ನ್ಯೂಸ್, ನಂಜನಗೂಡು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಂಬಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ರೀತಿ ಕಿತ್ತುರುಳಿಸಿದ್ದಾರೆ ನೋಡಿ. ಇದು ಕಡ್ಕೋಳ ಅಡಕನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆ ಮಾಡೋಕ್ಕೆ ಸಲುವಾಗಿ ರೈತರ ಜಮೀನಿಗೆ ಅಕ್ರಮವಾಗಿ ನುಗ್ಗಿ ಮರ ಗಿಡಗಳನ್ನೆಲ್ಲ ಉಂಡಿಸಿ ತೆಂಗಿನ ಮರಗಳನ್ನೆಲ್ಲ ಕಿತ್ತು ಬಿಸಾಕವ್ರೆ ನೋಡಿ. ಇವೆಲ್ಲ 5 ವರ್ಷದ ಮರ ಅಂತ ಹೇಳ್ತಾರೆ. 2020ರಲ್ಲಿ ಹಾಕಿರೋ ಮರಗಳು ಅಂತ ಹೇಳ್ತಾರೆ. 2020ರಲ್ಲಿ ಹಾಕಿದ್ರೆ ಇಂಥ ಗಿಡಗಳು ಬತ್ತಾವ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ ಎಷ್ಟು ದೊಡ್ಡ ಮರ ಇದು. ನೋಡಿ ಫಲ ಬಿಟ್ಟಿರೋ ಮರಗಳನ್ನ ಈ ರೀತಿ ಕಿತ್ತು ಯಾವ ರೀತಿ ದೌರ್ಜನ್ಯನ ಮಾಡೋದು ರೈತರ ಮೇಲೆ. ನಮಗೂ ಮಾಡಿ ಅಂತ ಪ್ರೆಜರ್ ನಮಗೂ ಐತೆ. ಅವ್ರು ಮಾಡ್ಕೊಳ್ಳಿ ಸರ್. ಈಗ ಅವ್ರನ್ನ ನಾವೇನು ಮಾಡಬೇಡಿ, ನೀವು ಇದು ಮಾಡಬೇಡಿ ಅಂತ ನಾವೇನು ಅವ್ರನ್ನ ಕೇಳ್ತಾ ಇಲ್ಲ. ಗಲಾಟೆ ಏನು ಇಲ್ಲ ಸರ್, ಬೇಡ ಗಲಾಟೆ ಏನಕ್ಕಾಗುತ್ತೆ ಗಲಾಟೆ. ನಾವು ಅವರು ಚೆನ್ನಾಗೇ ಇದ್ವು. ಈಗ ನಿಮ್ಗೆ ಅದಕ್ಕೆ ಏನಾಗಬೇಕು ಅನ್ನೋದನ್ನ ನಾವು ಮೇಲಧಿಕಾರಿಗಳ ಹತ್ರ ಮಾತಾಡಿ ಯಾರು ಬೇಡ ಸರ್. ಈಗ ಇದಾಯ್ತು ಶುಕ್ರವಾರ ಆಗಿದ್ದು, ಇವತ್ತು ಎಲ್ಲಿ ಆಗಲೇ ಮಂಗಳವಾರ ಸರ್. ನಾವೇನು ಮಾಡಿದ್ವಿ, 6 ಲೋಡ್ ಮಣ್ಣು ನೋಡಿದ್ವಿ ಅಷ್ಟೇ. ನೋಡಿ ಇರಲಿ ಕಿತಾಕಿದ್ರಲ್ಲಿ 6 ಲೋಡ್ ಮಣ್ಣು ನೋಡಿದಿದ್ದಾರೆ. ಒಂದು 20 ಮರ ತೆಂಗಿನ ಮರ ಕಿತಾಕಿದ್ದಾರೆ. ಇದೊಳ್ಳೆ ಸಪೋಟ ಗಿಡ ಒಳ್ಳೆ ಇದೆ. ಸಪೋಟ ಗಿಡ ಎಷ್ಟು? ಸಪೋಟ ಗಿಡ ನೋಡಿ ಗೆಡ್ಡ ಇಲ್ಲಿ ಲವಳೆ ಇಲ್ಲಿ ಎಷ್ಟಿರ್ಬೋದು ಒಂದು ಅಂದಾಜು? ಏಕಲ್ಲ ಏನಾದ್ರು ಇದು ನೋಡಿ. ಇಲ್ಲೊಂದು ಬೋಟು ನೋಡಿ, ಇಲ್ಲೊಂದು ಬೋಟು ನೋಡಿ. ಸಪೋಟ ಗಿಡ ಅಲ್ಲೊಂದು ಬೋಟು. ಇದು ಸಪೋಟ ಚೆಕ್ ಮಾಡಿ ನೋಡಿ. ಇದು ಯಾವ್ದು JCB ಕಿಟಾಕ್ತಾ ಇಟಾಚಿಯಾ? ಅಲ್ಲ ಫುಲ್ಲು ಕಿತಾಕ್ಲಿ. ಅದು ಎಷ್ಟು ದೌರ್ಜನ್ಯ ಮಾಡಿರೋ ರೈತರ ಮೇಲೆ ಮಾಡಲಿ ಆಯಿತು ಮಾಡಿ ಸರ್. ಈಗ ನಿಮ್ಮ ಕರ್ತವ್ಯ ನೀವು ಮಾಡಿ. ಪಾಪ ನಿಮ್ಗೆ ನಾವೇನು ಹೇಳೋಕ್ಕಾಗಲ್ಲ. ನಮ್ದು ಏನದ ಅದು ನಾವು ಮಾಡ್ತೀವಿ. ಮಾಡಿ ಈಗ ನಾನು ಅವ್ರಿಗೆ ಅದನ್ನೇ ಹೇಳ್ತೇನೆ. ನೀವು ನೋಡಿ ನಮ್ಮನ್ನು ನಿಷ್ಠುರ ಮಾಡಬೇಡಿ. ಇಲ್ಲಿರೋರ್ನ ನಿಮ್ಗೆ ಏನು ಬೇಕೋ ಆಫೀಸ್ಗೆ ಹೋಗಿ ಮಾಡ್ತಿರೋ, ಕೋರ್ಟ್ಗೆ ಹೋಗಿ ಮಾಡ್ತಿರೋ ನೀವು ಮಾಡಿ. ನಮ್ಮನ್ನ ಮಧ್ಯೆ ನಮ್ಮನ್ನ ಯಾಕೆ ನಿಷ್ಠುರ ಮಾಡ್ತೀರಿ ಅಂತ ನಾವು ಅವ್ರು ಹೇಳ್ತಾ ಇರೋದು.